ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನನ್ನ ಫೇವ್ರೆಟ್ ರಿವರ್ಸ್ ಕ್ಯಾಟಲ್ ಲುಕ್ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಒನ್ಸ್ ಐ ಆಮ್ ಡನ್ ವಿತ್ ಐ ಪ್ರೆಪ್, ನಾನು ಇಲ್ಲಿ ಬ್ಲ್ಯಾಕ್ ಕಾಜಲ್ ಪೆನ್ಸಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಲೋಯರ್ ಲ್ಯಾಶ್ ಲೈನ್ನಲ್ಲಿ ಮಾತ್ರ ನಾನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ಅದು ಸೆಂಟರಲ್ಲಿ ಮಾತ್ರ. ಅಂದರೆ ನಮ್ಮ ಟೇಕಿಂಗ್ ಎ ಸ್ಮಾಲ್ ಸ್ಮಚಿಂಗ್ ಬ್ರಷ್, ಅದನ್ನು ಸ್ಮಚ್ ಮಾಡ್ಕೋತಾ ಇದ್ದೀನಿ. ಇನ್ನರ್ ಕಾರ್ನರ್ ಮತ್ತು ಔಟರ್ ಕಾರ್ನರ್ ಮಾತ್ರ ನಾನು ಟಚ್ ಮಾಡ್ತಿಲ್ಲ. ಸೊ ಅದಾದಮೇಲೆ ಇಲ್ಲಿ ನಾನು ಒಂದು ಆಂಗ್ಲರ್ ಬ್ರಷ್ನ ತಗೊಂಡು ಔಟರ್ ಕಾರ್ನರಲ್ಲಿ ವಿಂಗ್ ಡ್ರಾ ಮಾಡ್ಕೋತಾ ಇದ್ದೀನಿ. ಸೇಮ್ ಅದೇ ರೀತಿ ಇನ್ನರ್ ಕಾರ್ನರ್ ವಿಂಗ್ ಕೂಡ ಡ್ರಾ ಮಾಡ್ಕೋತಾ ಇದ್ದೀನಿ. ಅದೇ ಆಂಗ್ಲರ್ ಬ್ರಷ್ನಿಂದ ಬ್ಲ್ಯಾಕ್ ಐ ಶ್ಯಾಡೋ ಡೆಪಾಸಿಟ್ ಮಾಡ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಡಾರ್ಕಾಗಿ ಕಾಣುತ್ತೆ. ಅದಾದಮೇಲೆ ಮತ್ತೆ ಸ್ಮಚಿಂಗ್ ಬ್ರಷ್ನಿಂದ ಸ್ಮಚ್ ಮಾಡ್ಕೋತಾ ಇದ್ದೀನಿ ಲೈಟಾಗಿ. ಒನ್ಸ್ ಐ ಆಮ್ ಡನ್ ವಿತ್ ದ ಸ್ಮಚಿಂಗ್, ಎಲ್ಲ ಗ್ಯಾಪ್ ಇದೆಯೋ ಮತ್ತೆ ಫಿಲ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಅಪ್ಪರ್ ವಾಟರ್ ಲೈನಲ್ಲಿ ಕಾಜಲ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಐ ಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ. So next 2 to 3 coats of mascara, upper lash ಗೂ ಮತ್ತು lower lash ಗೂ ಕೂಡ. Last step, curling the lashes. ಎರಡೂ ಕಣ್ಣಿಗೆ ಮಾಡಿದ್ಮೇಲೆ ಈ ಥರ ಕಾಣಿಸ್ತಿತ್ತು. ಬೇಸ್ ಮೇಕಪ್ ಆದಮೇಲೆ ದಿಸ್ ಇಸ್ ದ ಫಿನಿಶಿಂಗ್ ಲುಕ್. ನನಗಂತೂ ಈ ಲುಕ್ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ ಕಮೆಂಟಲ್ಲಿ ಹೇಳಿ. ನೆಕ್ಸ್ಟ್ ವೀಡಿಯೋಸಲ್ಲೆಲ್ಲ ಕರೆಕ್ಟ್ ಮಾಡ್ಕೋತೀನಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.